ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಏಜ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ಗೆ ಆಸ್ ಯೂಶುವಲ್ ನಾನು 6 ದಾರ ಗಂಟು ಹಾಕೊಂಡು ತಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. ಸೊ ಈ ರೀತಿ ಗಂಟು ಹಾಕಿರ್ತೀವಲ್ಲ ಅದನ್ನ ಬಟ್ಟೆಯ ಹಿಂಭಾಗಕ್ಕೆ ಇಟ್ಕೊಂಡು ಈ ರೀತಿ ಬಟ್ಟೆಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲಕ್ಕೆ ಎಳ್ಕೊಳ್ಬೇಕು ನೋಡಿ. ಈಗ ಲಾಕ್ ಮಾಡ್ಕೊಳ್ಬೇಕು. ಒಂದ್ಸಲ ಲಾಕ್ ಮಾಡ್ಕೊಂಡೆ, ಅದಾದ ನಂತರ 5 ಚೈನ್ಗಳನ್ನ ಹಾಕೊಳ್ತೀನಿ. 5 ಚೈನ್ ಹಾಕೊಂಡಿದೀನಿ. ಈಗ ಕರೆಕ್ಟ್ ಆಗಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ನೀಡಲ್ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿ ಲೂಸು ಮಾಡಬಾರ್ದು ಅಥವಾ ಟೈಟು ಕೂಡ ಮಾಡ್ಕೊಳ್ಬಾರ್ದು. ಅದಾದ ನಂತರ ಮತ್ತೆ ಇನ್ನೊಂದ್ಸಲ 5 ಚೈನ್ ಹಾಕೊಳ್ತಿದೀನಿ. ಸೊ ಸೆಕೆಂಡ್ ಟೈಮು 5 ಚೈನ್ ಹಾಕಿ ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಈಗ ಮತ್ತೊಂದ್ಸಲ 5 ಚೈನ್ ಹಾಕೊಳ್ತೀನಿ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಇದನ್ನು ಕೂಡ ಕರೆಕ್ಟ್ ಆಗಿ ಬಟ್ಟೆಗೆ ನೀಡಲ್ನ ಪಾಯಿಂಟ್ ಮಾಡಿ ದಾರನ ಮೇಲಕ್ಕೆ ತಂದು 2 ದಾರ ಸೇರಿ ಒಂದ್ ಮಾಡ್ಬೇಕು. ಇದನ್ನ ಲಾಕ್ ಅಂತ ಕರಿತೀವಿ ಅಥವಾ ಸಿಂಗಲ್ ಕ್ರೋಶಾ ಅಂತಾನು ಕೂಡ ಕರಿತೀವಿ. ಸೊ ಮತ್ತೊಂದ್ಸಲ 5 ಚೈನ್ ಅಂದ್ರೆ 4th ಟೈಮ್ 5 ಚೈನ್ ಹಾಕೊಂಡಿದ್ದೀನಿ ನೋಡಿ. ಸ್ಟಾರ್ಟಿಂಗ್ ಇಂದ ಇದನ್ನು ಕೂಡ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೋಡಿ 1 2 3 4 4 ಸಲ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ. ಎಲ್ಲೂ ರಿಂಕಲ್ಸ್ ಇಲ್ಲ ಅಥವಾ ಲೂಸ್ ಆಗಿಲ್ಲ, ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಂಡಿದೀನಿ. ಈಗ ಇಲ್ಲಿಂದ 6 ಚೈನ್ ಹಾಕೊಳ್ತೀನಿ ನೋಡಿ. 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ, ಒಂದು ಚೈನ್ ಅಷ್ಟು ಹಿಂದಕ್ಕೆ ನೋಡಿ, ಒಂದು ಚೈನ್ ಅಷ್ಟು ಹಿಂದಕ್ಕೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ಅಂದ್ರೆ ಅಂದಾಜಿಗೆ ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ 6 ಚೈನ್ ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟು ಲೂಸ್ ಆಗಿದ್ರೆ ಸಾಕು. ಪ್ರೀವಿಯಸ್ ಎಲ್ಲ ನಾವು 5 ಚೈನ್ ಹಾಕೊಂಡು ಹೋಗಿರ್ತೀವಿ, ಅಷ್ಟೇ ಗ್ಯಾಪ್ಗೆ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು 6 ಚೈನ್ ನ. ಈಗ ಮತ್ತೆ ಇಲ್ಲಿಂದ 5 ಚೈನ್ಗಳನ್ನ ಹಾಕೊಂಡು ಹೋಗ್ಬೇಕು. ಸೊ ನೋಡಿ, ಫಸ್ಟ್ ಟೈಮು ಅಂದ್ರೆ 6 ಚೈನ್ ಆದ್ಮೇಲೆ ಫಸ್ಟ್ ಟೈಮು 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಸೆಕೆಂಡ್ ಟೈಮು 4 ಚೈನ್ ಹಾಕೊಳ್ತಾ ಇದ್ದೀನಿ, ಸಾರಿ 5 ಚೈನ್ ಹಾಕೊಳ್ತಾ ಇದ್ದೀನಿ. 6 ಚೈನ್ ಆದ್ಮೇಲೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ಇದನ್ನು ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಥರ್ಡ್ ಟೈಮು 5 ಚೈನ್ ಹಾಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಕರೆಕ್ಟ್ ಆಗಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಮತ್ತೆ 4th ಟೈಮು 5 ಚೈನ್ ಹಾಕೊಳ್ಬೇಕು. 5 ಚೈನ್ ಹಾಕೊಳ್ಳೋದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಬೇಕು. 6 ಚೈನ್ ಆದ್ಮೇಲೆ 4 ಟೈಮ್ಸ್ 5 ಚೈನ್ ಹಾಕಿದೀನಿ. ಈಗ ಲಾಸ್ಟ್ 5th ಟೈಮು 5 ಚೈನ್ ಹಾಕೋಬೇಕು. 6 ಚೈನ್ ಆದ್ಮೇಲೆ 5 ಸಲ 5 ಚೈನ್ಗಳನ್ನ ಹಾಕೋಬೇಕು. ಮತ್ತೆ 6 ಚೈನ್ ಮತ್ತೆ 5 ಸಲ 5 ಚೈನ್ ಹಾಕೊಂಡು ಹೋಗ್ಬೇಕಾಗುತ್ತೆ ನೋಡಿ. 5 ಸಲ 5 ಚೈನ್ ಆಯ್ತು. ಈಗ ಇಲ್ಲಿಂದ 6 ಚೈನ್ ಹಾಕೊಳ್ಳೋದು ನೋಡಿ. 6 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು 5 ಚೈನ್ ಅಷ್ಟು ಗ್ಯಾಪ್ಗೆ ನೋಡಿ, ಒಂದು ಚೈನ್ ಅಷ್ಟು ಹಿಂದಕ್ಕೆ ನೀಡಲ್ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. 5th ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಇಷ್ಟು ಲೂಸ್ ಆಗಿದ್ರೆ ಸಾಕು, ತುಂಬಾ ಲೂಸ್ ಆಗಿ ಲಾಕ್ ಮಾಡ್ಕೊಳಕ್ ಹೋಗ್ಬೇಡಿ, ಇಷ್ಟು ಗ್ಯಾಪ್ ಇದ್ರೆ ಸಾಕಾಗುತ್ತೆ. ಸೊ ಇದೇ ರೀತಿ ರಿಪೀಟ್ ಮಾಡ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 4 ಟೈಮ್ಸ್ 5 ಚೈನ್ ಬರುತ್ತೆ. ಇನ್ನು 6 ಚೈನ್ ಆದ್ಮೇಲೆಲ್ಲ 5 ಟೈಮ್ಸ್ 5 ಚೈನ್ಗಳನ್ನ ಹಾಕೊಂಡು ಹೋಗ್ಬೇಕು. ಸೊ ಸೆಕೆಂಡ್ ಸ್ಟೆಪ್ ಸೇಮ್ ಕಲರ್ ದಾರನೇ 6 ದಾರ ಗಂಟು ಹಾಕೊಂಡು ತಗೊಂಡಿದೀನಿ. ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಅಲ್ಲಿ. ಬಟ್ಟೆಗೆ ಲಾಕ್ ಆದ್ಮೇಲೆ ಇಲ್ಲಿಂದ ಸ್ವಲ್ಪ ಕೌಂಟಿಂಗ್ ಚೇಂಜ್ ಆಗುತ್ತೆ, ಇದನ್ನ ಸ್ವಲ್ಪ ನೀಟಾಗಿ ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿಂದ 4 ಚೈನ್ಗಳನ್ನ ಹಾಕೊಳ್ತೀನಿ. 4 ಚೈನ್ ಹಾಕಿ ಫಸ್ಟ್ 5 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಹಾಕಿ 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೊಂಡೆ. ಈಗ ಮತ್ತೆ ಸೆಕೆಂಡ್ ಟೈಮು 4 ಚೈನ್ ಹಾಕೊಳ್ತೀನಿ. ಮತ್ತೆ ಸೆಕೆಂಡ್ 5 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಈಗ ಮತ್ತೆ ಥರ್ಡ್ ಟೈಮು
4 ಚೈನ್ ಹಾಕೊಳ್ತೀನಿ. 4 ಚೈನ್ ಹಾಕಿ ಥರ್ಡ್ 5 ಚೈನ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತೀನಿ. ನಾನು ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ, ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈಗ ಮತ್ತೆ 4th ಟೈಮು 4 ಚೈನ್ ಹಾಕೊಳ್ತಾ ಇದೀನಿ. 4ನೇ ಸಲ 4 ಚೈನ್ ಹಾಕಿ ಆ 4ನೇ 5 ಚೈನ್ ಗ್ಯಾಪ್ ಏನಿದೆ ಆ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. 4 ಸಲ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿಲ್ಲ ನಾವು ಪ್ರತಿಯೊಂದು 4 ಚೈನ್ 5 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದೀನಿ. ಈಗ ಸೂಜಿ ಮೇಲೆ 2 ಸಲ ದಾರ ಸುತ್ಕೋಬೇಕು. 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಂಡ್ಬಂದು ಫಸ್ಟ್ 2 ದಾರ ಒಂದ್ ಮಾಡ್ಕೋಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಗೆ ಟ್ರಿಪಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 6 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು ಮತ್ತು ಥರ್ಡ್ 2 ದಾರನ ಒಂದ್ ಮಾಡ್ಕೊಳ್ತೀನಿ. ಟ್ರಿಪಲ್ ಕ್ರೋಶ. ಇಲ್ಲಿ 6 ಚೈನ್ ಗ್ಯಾಪ್ ಅಲ್ಲಿ ಪೂರ್ತಿ ನಾವು ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲಾ ಟ್ರಿಪಲ್ ಕ್ರೋಶಗಳು ಕೂಡ ಒಂದೇ ಲೆಂತ್ ಅಲ್ಲಿ ಇರ್ಬೇಕು. ಸೊ ಒಂದು ಉದ್ದ ಒಂದು ಗಿಡ್ಡ ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಯಾವಾಗ್ಲೂ ಅಷ್ಟೇ ಆರ್ಚ್ ನೀವು ಮಾಡ್ಕೊಳ್ಳುವಾಗ ಎಲ್ಲಾ ಕಂಬಗಳು ಒಂದೇ ಲೆಂತ್ ಅಲ್ಲಿ ಇರ್ಬೇಕಾಗತ್ತೆ. ಸೊ ಇಲ್ಲಾಂದ್ರೆ ಆರ್ಚ್ ಶೇಪ್ ಚೇಂಜ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಟ್ಟು 14 ಟ್ರಿಪಲ್ ಕ್ರೋಶಗಳನ್ನ ಈ ಒಂದು 6 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೊಳ್ತಾ ಇದೀನಿ. 14 ಟ್ರಿಪಲ್ ಕ್ರೋಶಗಳನ್ನ ಹಾಕೊಳ್ಬೇಕಾಗತ್ತೆ ನಾವು. ಟ್ರಿಪಲ್ ಕ್ರೋಶ ಬೇಡ ಅಂದ್ರೆ ನೀವು ಡಬಲ್ ಕ್ರೋಶನು ಕೂಡ ಹಾಕೊಳ್ಬಹುದು. ನಿಮ್ಗೆ ಆರ್ಚ್ ಇಷ್ಟು ಅಗಲವಾಗಿ ಬರೋದಿಲ್ಲ, ಅಷ್ಟೇ ಡಿಫ್ರೆನ್ಸ್. ಬೇಕಿದಲ್ಲಿ ಡಬಲ್ ಕ್ರೋಶನು ಕೂಡ ಹಾಕೋಬಹುದು. ನೋಡಿ ಎರಡಕ್ಕೊಂದು ಎರಡಕ್ಕೊಂದು ಲಾಸ್ಟ್ ಅಲ್ಲಿ ಎರಡಕ್ಕೊಂದು ಮಾಡ್ಕೊಂಡೆ. ಈ ರೀತಿ 14 ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಹದಿನಾಲ್ಕು ಟ್ರಿಪಲ್ ಕ್ರೋಶಗಳಾಗಿದೆ. ಈಗ ಏನ್ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ತಾ ಇಲ್ಲ, ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಂಡೆ. ಈಗ ಇಲ್ಲಿಂದ 4 ಚೈನ್ ಹಾಕೊಳ್ತೀನಿ. ನೋಡಿ 4 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್, ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್, ಮತ್ತೆ ಸೆಕೆಂಡ್ ಟೈಮ್ 4 ಚೈನ್, ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್, ಮತ್ತೆ ಥರ್ಡ್ ಟೈಮ್ 4 ಚೈನ್, ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್. ಅದಾದ ನಂತರ ನೆಕ್ಸ್ಟ್ 4 ಚೈನ್, 4 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತಲ್ಲ ಆ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಗ್ಯಾಪ್ಗೆ ಲಾಕ್ ಮಾಡ್ಕೊಂಡೆ. ಇಲ್ಲೂ ಕೂಡ ನಮ್ಗೆ 4 ಸಲ 4 ಚೈನ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲೂ ನಮ್ಗೆ 4 ಟೈಮ್ಸ್ 4 ಚೈನ್ ಬರುತ್ತೆ. ಈಗ ಆರ್ಚ್ ಆದ್ಮೇಲೂ ಕೂಡ 4 ಟೈಮ್ಸ್ 4 ಚೈನ್ ಬರುತ್ತೆ. ಇಲ್ಲಿ ಸ್ವಲ್ಪ ಕೌಂಟಿಂಗ್ ಡಿಫ್ರೆನ್ಸ್ ಇದೆ, ಇದೊಂದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಈಗ ಇಲ್ಲಿಂದ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೆಕ್ಸ್ಟ್ 6 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ಮತ್ತೆ ಟ್ರಿಪಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ತೀವಿ. ಎರಡಕ್ಕೊಂದು ಎರಡಕ್ಕೊಂದು ಎರಡಕ್ಕೊಂದು. ಸೊ ಮತ್ತೆ ಸೂಜಿ ಮೇಲೆ 2 ಸಲ ದಾರ ಸುತ್ಕೊಳ್ಬೇಕು. 6 ಚೈನ್ ಗ್ಯಾಪ್ ಒಳಗೆ ನೀಡಲ್ನ ಹಾಕಿ ದಾರನ ಮೇಲೆ ಕೇಳ್ಕೊಂಡು ಫಸ್ಟ್ 2 ದಾರ ಒಂದು, ಸೆಕೆಂಡ್ 2 ದಾರ ಒಂದು ಮತ್ತು ಥರ್ಡ್ 2 ದಾರನ ಒಂದು ಮಾಡ್ಕೋಬೇಕು. ಈ ರೀತಿ ನೋಡಿ 14 ಟ್ರಿಪಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ 5 ಚೈನ್ ಗ್ಯಾಪ್ ಏನ್ ಕಾಣಿಸುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಈಗ ಇಲ್ಲಿಂದ ಮತ್ತೆ 4 ಚೈನ್, ನೆಕ್ಸ್ಟ್ 5 ಚೈನ್ ಗ್ಯಾಪ್ ಅಲ್ಲಿ ಲಾಕ್. ಈ ರೀತಿ 4 ಟೈಮ್ಸ್ 4 ಚೈನ್ ಹಾಕೊಂಡು ಲಾಕ್ ಗಳನ್ನ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಸ್ಟಾರ್ಟಿಂಗು ಮತ್ತೆ ಎಂಡಿಂಗು ಅಥವಾ ಆರ್ಚ್ ಗಳ ಮಧ್ಯ ಎಲ್ಲಾ ಕೂಡ 4 ಚೈನ್ ಬರುತ್ತೆ. ಅಂದ್ರೆ 4 ಟೈಮ್ಸ್ ಬರುತ್ತೆ. 4 ಚೈನ್ ಕೌಂಟಿಂಗು ಸೇಮ್ ಇರುತ್ತೆ. ಸ್ಟಾರ್ಟಿಂಗು ಎಂಡಿಂಗ್ ಅಲ್ಲಿ ಮತ್ತೆ ಮಧ್ಯದಲ್ಲಿ ಎಲ್ಲಾ ಕಡೆನೂ 4 ಟೈಮ್ಸ್ 4 ಚೈನ್ ಗಳನ್ನ ಹಾಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಕಾಣಿಸುತ್ತೆ ಪೂರ್ತಿ ಹಾಕೊಂಡ್ಮೇಲೆ. ನೋಡಿ ಲಾಸ್ಟ್ ಅಲ್ಲಿ ನಾನು 4 ಟೈಮ್ಸ್ 4 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಥರ್ಡ್ ಸ್ಟೆಪ್ ಕಾಂಟ್ರಾಸ್ಟ್ ಕಲರ್ ದಾರ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ 4 ಚೈನ್ ಹಾಕಿ ಆ ಲಾಕ್ ಇರುತ್ತಲ್ಲ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಅದಾದ ನಂತರ ಮತ್ತೆ 4 ಚೈನ್
ಸೊ 4 ಚೈನ್ ಹಾಕಿ ಸೆಕೆಂಡ್ 4 ಚೈನ್ ಆದ್ಮೇಲೆ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಇದೊಂದು ಲಾಕ್ ಮಾಡೋದೊಂದು ಸ್ವಲ್ಪ ನೀಟಾಗಿ ನೋಡ್ಕೊಳ್ಬೇಕಾಗತ್ತೆ ಅಷ್ಟೇ. ಸೆಕೆಂಡ್ ಟೈಮ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡೆ. ಈಗ ಮತ್ತೊಂದ್ಸಲ 4 ಚೈನ್ ಅಂದ್ರೆ ಥರ್ಡ್ ಟೈಮ್ 4 ಚೈನ್ ಹಾಕೊಳ್ತೇನೆ. ಸೊ ವಿಡಿಯೋದಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಥರ್ಡ್ ಟೈಮ್ 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ನೋಡಿ ನೆಕ್ಸ್ಟ್ ಅಲ್ಲಿ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. 2 ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಸೊ 1 ಸಿಂಗಲ್ ಕ್ರೋಶ ಮಾಡ್ಕೊಂಡೆ, ಮತ್ತೆ 2 ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಈಗ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಈ ಫಸ್ಟ್ ಟ್ರಿಪಲ್ ಕ್ರೋಶ ಮತ್ತೆ 5 ಚೈನ್ ಅನ್ನು ಹಾಕಿರ್ತೀವಲ್ಲ ಬೇಸ್ ಲೈನ್, ಅದ್ರ ಮಧ್ಯಕ್ಕೆ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದ್ ಮಾಡ್ಕೋಬೇಕು. ಸೆಕೆಂಡ್ 2 ದಾರನ ಒಂದ್ ಮಾಡ್ಕೋಬೇಕು. ಡಬಲ್ ಕ್ರೋಶ ಆಗುತ್ತೆ. ಈಗ ದಾರನ ಮೇಲೆ ಕೆಳ್ಕೊಂಡು ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಫಸ್ಟ್ ಕಂಬ ಮತ್ತೆ ಸೆಕೆಂಡ್ ಕಂಬ ನೋಡಿ ಟ್ರಿಪಲ್ ಕ್ರೋಶಗಳೇನಿರುತ್ತಲ್ಲ, ಫಸ್ಟ್ ಟ್ರಿಪಲ್ ಕ್ರೋಶ ಮತ್ತೆ ಸೆಕೆಂಡ್ ಟ್ರಿಪಲ್ ಕ್ರೋಶ ಮಧ್ಯದಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಮಾಡ್ಕೋಬೇಕು. ಈಗ ಮತ್ತೆ ಬೀಡ್ ಇನ್ಸರ್ಟ್ ಮಾಡೋದು. ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ನೆಕ್ಸ್ಟ್ 2 ಕಂಬಗಳ ಮಧ್ಯೆ ನೀಡಲ್ ಹಾಕಿ ದಾರನ ತಂದು ಮತ್ತೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು ನೋಡಿ. ಸೊ ಮತ್ತೆ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಮತ್ತೆ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ಮತ್ತೆ ನೆಕ್ಸ್ಟ್ 2 ಕಂಬಗಳ ಮಧ್ಯೆ ನೀಡಲ್ ಹಾಕಿ ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ನೀವು ಬೇಕಿದಲ್ಲಿ ಇಲ್ಲಿ ಚೇಂಜಸ್ ನ ಮಾಡ್ಕೊಳ್ಬಹುದು. ಸೆಕೆಂಡ್ ಸ್ಟೆಪ್ ನಾವೇನ್ ಹಾಕ್ತಿವಿ ಅದನ್ನ ಡಬಲ್ ಕ್ರೋಶ ಹಾಕೊಂಡು ಈ ಸ್ಟೆಪ್ ನ ಬೇಕಾದ್ರೆ ನೀವು ಟ್ರಿಪಲ್ ಕ್ರೋಶನು ಕೂಡ ಹಾಕೊಳ್ಬಹುದು. ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಪ್ರತಿಯೊಂದು ಕಂಬದ ಗ್ಯಾಪ್ ಅಲ್ಲೂ ಕೂಡ ಒಂದೊಂದು ಡಬಲ್ ಕ್ರೋಶ ಹಾಕಿ ಬೀಡ್ ಹಾಕಿ ಡಬಲ್ ಕ್ರೋಶ ಹಾಕೊಂಡು ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಒಟ್ಟು ಒಂದು ಆರ್ಚ್ ಅಲ್ಲಿ 14 ಬೀಡ್ಗಳನ್ನ ಹಾಕೊಳ್ತೀವಿ. 14 ಬೀಡ್ ಹಾಕಿ 15 ಡಬಲ್ ಕ್ರೋಶಗಳು ಆಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಬೀಡ್ ಹಾಕಿಲ್ಲ, ವಿತೌಟ್ ಬೀಡ್ ಫಸ್ಟೇ ಒಂದು ಕಂಬ ಹಾಕ್ತಿವಿ, ಅದಾದ್ಮೇಲೆ ಬೀಡ್ ಇನ್ಸರ್ಟ್ ಮಾಡಿ ಕಂಬ ಹಾಕೊಂಡು ಹೋಗ್ತೀವಲ್ಲ, ಹಾಗಾಗಿ ಒಟ್ಟು 14 ಕಂಬ ಮತ್ತು 14 ಬೀಡ್ ಮತ್ತು 15 ಕಂಬಗಳು ಈ ಒಂದು ಥರ್ಡ್ ಸ್ಟೆಪ್ ಅಲ್ಲಿ ಒಂದು ಆರ್ಚ್ ಅಲ್ಲಿ ಬರುತ್ತೆ ನೋಡಿ. ಸೊ ಇಲ್ಲೂ ಕೂಡ ಎಲ್ಲಾ ಕಂಬಗಳು ಲೆಂತ್ ಸೇಮ್ ಇರಬೇಕು, ಅದನ್ನು ನೋಡ್ಕೊಂಡು ಕಂಬಗಳನ್ನ ಹಾಕೊಂಡು ಹೋಗ್ಬೇಕಾಗತ್ತೆ. ಈ ರೀತಿ ಪೂರ್ತಿ ಫಿಲ್ ಮಾಡ್ಕೊಳ್ಬೇಕು. 14 ಬೀಡ್ ಹಾಕಿ 15 ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಈಗ ನೆಕ್ಸ್ಟ್ ಅಲ್ಲಿ 4 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಚೈನ್ ಕೌಂಟಿಂಗ್ಸ್ ಮತ್ತೆ ಲಾಕ್ ಡಿಫ್ರೆಂಟ್ ಆಗಿರುತ್ತೆ ನೋಡ್ಕೊಳ್ಳಿ. ಸೊ ಈಗ ಇಲ್ಲಿಂದ ಮತ್ತೆ 4 ಚೈನ್ ಹಾಕೊಳ್ತೀನಿ. ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ನಾನು ಲಾಕ್ ಮೇಲೆ ಲಾಕ್ ಮಾಡಿಲ್ಲ, ಈಗ 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಯಾಕಂದ್ರೆ ನಾವು ಸ್ಟಾರ್ಟಿಂಗ್ ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಹಾಕೊಂಡಿದೀವಿ, ಇಲ್ಲಿ ಒಂದೇ ಸಲ ಹಾಕೊಂಡಿದೀವಿ, ಹಾಗಾಗಿ ಇಲ್ಲಿ ಲಾಕ್ ಮಾಡೋದು ಚೇಂಜ್ ಆಗುತ್ತೆ. ಸೊ ಒಂದೇ ಸಲ ಲಾಕ್ ಮಾಡ್ಕೊಂಡಿದೀನಿ ಆರ್ಚ್ ಆದ್ಮೇಲೆ. ಅದಾದ್ಮೇಲೆ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಂಡೆ. ಸೆಕೆಂಡ್ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ. ಈಗ ಮತ್ತೆ ಥರ್ಡ್ 4 ಚೈನ್ ನೆಕ್ಸ್ಟ್ 4 ಚೈನ್ ಗ್ಯಾಪ್ಗೆ ಲಾಕ್. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾನು ಆರ್ಚ್ಗಿಂತ ಮುಂಚೆ 2 ಸಲ ಲಾಕ್ ಮಾಡ್ಕೊಂಡಿರೋದು. ಸೊ ಉಳಿದ ಕಡೆ ಎಲ್ಲಾನು ಕೂಡ ಒಂದೊಂದ್ ಸಲನೇ ಲಾಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್. ಸೊ ಈಗ ಇಲ್ಲಿಂದ ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೋಬೇಕು. ಫಸ್ಟ್ ಟ್ರಿಪಲ್ ಕ್ರೋಶ ಮತ್ತೆ ಬೇಸ್ ಲೈನ್ 5 ಚೈನ್ ಏನಿದೆ ಅದ್ರ ಮಧ್ಯದಲ್ಲಿ ನೀಡಲ್ ಹಾಕಿ ಡಬಲ್ ಕ್ರೋಶ ಮಾಡ್ಕೊಳ್ತೀನಿ. ಅದಾದ್ಮೇಲೆ ದಾರನ ಮೇಲೆ ಕೆಳ್ಕೊಂಡು ಒಂದು ಬೀಡ್ ನ ಇನ್ಸರ್ಟ್ ಮಾಡ್ಕೋಬೇಕು. ಒಂದು ಬೀಡ್ ಇನ್ಸರ್ಟ್ ಮಾಡ್ತೀನಿ. ಬೀಡ್ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ 2 ಕಂಬದ ಮಧ್ಯದಲ್ಲಿ ನೀಡಲ್ ಹಾಕಿ ದಾರನ ತಂದು 2 ದಾರ ಒಂದು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೊಳ್ಬೇಕು. ಮತ್ತೆ ಬೀಡ್ ಇನ್ಸರ್ಟ್, ಸೂಜಿ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಈ ರೀತಿಯಾಗಿ ಒಂದು ಆರ್ಚ್ ಅಲ್ಲಿ
14 ಬೀಡ್ಗಳನ್ನ ಹಾಕಿ 15 ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕಾಗತ್ತೆ. ಸೊ ಪ್ರೀವಿಯಸ್ ಆರ್ಚ್ ಯಾವ ರೀತಿ ಮಾಡಿರ್ತೀವಿ ಅದೇ ರೀತಿನೇ ಈ ಆರ್ಚ್ನ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ತುಂಬಾ ಈಸಿ ಇದೆ ಡಿಸೈನ್, ತುಂಬಾ ಗ್ರ್ಯಾಂಡ್ ಆಗಿ ಕೂಡ ಬರುತ್ತೆ. ಸಿಂಪಲ್ ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಅಷ್ಟೇ ಇರೋದು. ಚೈನ್ ಲಾಕ್ ಮಾಡ್ಕೊಳ್ಳೋದು ಅದೊಂದ್ ಸ್ವಲ್ಪ ನೀವು ನೀಟಾಗಿ ನೋಡ್ಕೊಂಡ್ರೆ ಅಂದ್ರೆ ತುಂಬಾ ಈಸಿ ಇದೆ. ನಾನೀಗ ಅಲ್ಲಿ ಅಷ್ಟು ಆದ್ಮೇಲೆ 4 ಚೈನ್ ಗ್ಯಾಪ್ಗೆ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ 4 ಚೈನ್ ಹಾಕಿ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಅಲ್ಲಿ ಲಾಕ್. ಈ ರೀತಿ ಕೊನೆಯಲ್ಲೂ ಕೂಡ 3 ಟೈಮ್ಸ್ 4 ಚೈನ್ ಹಾಕಿ ಲಾಕ್ ಗಳನ್ನ ಮಾಡ್ಕೊಳ್ತೀನಿ ನೋಡಿ. ಸೆಕೆಂಡ್ ಟೈಮ್ 4 ಚೈನ್ ಆಯ್ತು, ಮತ್ತೆ ಥರ್ಡ್ ಟೈಮ್ 4 ಚೈನ್ ಹಾಕೊಂಡೆ. 4 ಚೈನ್ ಹಾಕಿ ಲಾಸ್ಟ್ ಅಲ್ಲಿ ನಾವು 2-3 ಸಿಂಗಲ್ ಕ್ರೋಶ ಹಾಕಿರ್ತೀವಿ, ಆ ಸಿಂಗಲ್ ಕ್ರೋಶಗಳ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡೆ, ಮತ್ತೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈಗ ಕೊನೆಯಲ್ಲಿ ಒಂದ್ಸಲ ಲಾಕ್, ಕೊನೆಯಲ್ಲಿ ಈಗ 2 ಅಥವಾ 3 ಚೈನ್ ಎಕ್ಸ್ಟ್ರಾ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡ್ಕೊಂಡು ಮೇಲೆ ಎಳ್ಕೊಳ್ಳೋದು ನೋಡಿ. ಈ ರೀತಿ ಲಾಕ್ ಆಗ್ಬಿಡುತ್ತೆ. ಪ್ರತಿ ಸ್ಟೆಪ್ನು ಕೂಡ ಈ ರೀತಿಯಾಗಿ ನೀವು ಎಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಪೂರ್ತಿ ಸಾರಿನ ಇದೇ ರೀತಿಯಾಗಿ ಹಾಕೊಂಡು ಫಿನಿಶ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಾಣಿಸುತ್ತೆ ಆರ್ಚ್ ಬಂದು. ಸೊ ಇದಕ್ಕೆ ನಾವು ಬೇಸ್ ಲೈನ್ ಏನ್ ಹಾಕಿರ್ತೀವಿ ನಾವು ಅದಕ್ಕೂ ಸೇರಿಸಿ ಕುಚ್ಚು ಕಟ್ಕೊಳ್ಬೇಕಾಗುತ್ತೆ. ಸೊ ನೋಡಿ ಈ ರೀತಿ ನಾನು ಬ್ರೈಡಲ್ ಕುಚ್ಚನ್ನ ಕಟ್ಟಿದೀನಿ, ಅಂದ್ರೆ ಲೆಂತಿಯಾಗಿ ಕುಚ್ಚನ್ನ ಕಟ್ಟಿ ಸೆಂಟ್ರಲ್ಲಿ ಬೀಡ್ ನ ಸ್ಟಿಕ್ ಮಾಡಿ ಮತ್ತೊಂದ್ಸಲ ಕುಚ್ಚು ಕಟ್ಟಿದೀನಿ. ಕುಚ್ಚನ್ನ ನಾನು ಕಟ್ಟಿರೋದು ನೀವು ನೋಡ್ತಾ ಇರ್ಬೋದು, ಬೇಸ್ ಲೈನ್ಗೂ ಸೇರಿಸಿ ಕಟ್ಟಿದೀನಿ. ಈ ರೀತಿಯಾಗಿ ನೀವು ಕುಚ್ಚನ್ನ ಕಟ್ಕೊಳ್ಬೇಕಾಗತ್ತೆ ನೋಡಿ. ತುಂಬಾ ನೀಟಾಗಿ ಬರುತ್ತೆ, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಡಿಸೈನು. ಬೇಕಿದ್ದಲ್ಲಿ ಇದಕ್ಕೆ ನೀವು ಸ್ಟೋನ್ ಚೈನ್ ಅಥವಾ ಗೋಲ್ಡನ್ ಬಾಲ್ ಚೈನ್ ನ ಕೂಡ ಸ್ಟಿಕ್ ಮಾಡ್ಕೊಳ್ಬಹುದು. ಸೊ ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ ಅಂತಾನು ಹೇಳ್ಬೋದು. ಸೊ ಇವತ್ತಿನ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಮರೀದಲ್ಲೇ ಹೇಗೆ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.